ಫಾಲೋವರ್ಸ್ ಹೆಚ್ಚಾದರೆ ಜೀವನ ದೊಡ್ಡದಾಗುವುದಿಲ್ಲ. ಮೌಲ್ಯಗಳು ಹೆಚ್ಚಾದರೆ ಜೀವನ ಅರ್ಥವಾಗುತ್ತದೆ. ಆನ್ಲೈನ್ನಲ್ಲಿ ಎಲ್ಲರೂ ಜೊತೆಯಲ್ಲಿರುತ್ತಾರೆ, ಆದರೆ ಕಷ್ಟದಲ್ಲಿ ನಿಜವಾದವರು ಅಲ್ಪ. ಶಾರ್ಟ್ಕಟ್ಸ್ ಹುಡುಕುವ ತಲೆಮಾರಿ ದೀರ್ಘಕಾಲ ನಿಲ್ಲುವ ಶಕ್ತಿ ಕಳೆದುಕೊಳ್ಳುತ್ತಾರೆ. ಎಲ್ಲವನ್ನು ಶೇರ್ ಮಾಡುವ ಕಾಲದಲ್ಲಿ ನೋವನ್ನು ಮೌನದಲ್ಲಿಡುವವರೇ ಹೆಚ್ಚು. ಬ್ಯುಸಿ ಅನ್ನೋ ಪದದ ಹಿಂದೆ ಒಂಟಿತನ ಅಡಗಿರುತ್ತದೆ. ಲೈಕ್ಗಳಿಗಿಂತ ಒಬ್ಬರ ನಿಜವಾದ ಕಾಳಜಿ ಮುಖ್ಯ. ಸ್ಕ್ರಾಲ್ ಮಾಡುತ್ತಾ ಬದುಕಬೇಡ, ನಿನ್ನ ಜೀವನವನ್ನೇ ಬದುಕು. ಫೇಕ್ ಕಾನ್ಫಿಡೆನ್ಸ್ ಹೆಚ್ಚು ಶಬ್ದ ಮಾಡುತ್ತದೆ, ನಿಜವಾದ ಶಕ್ತಿ ಮೌನವಾಗಿರುತ್ತದೆ. ಸಕ್ಸಸ್ ಪೋಸ್ಟ್ ಮಾಡುವವರು ಹೆಚ್ಚು, ಸ್ಟ್ರಗಲ್ ಪೋಸ್ಟ್ ಮಾಡುವವರು ಕಡಿಮೆ. ಈ ತಲೆಮಾರಿನ ದೊಡ್ಡ ರೋಗ ಏನೆಂದರೆ ಎಲ್ಲವೂ ಸುಲಭವಾಗಬೇಕು ಅನ್ನೋ ಭ್ರಮೆ. ಮೆಂಟಲ್ ಪೀಸ್ ಲಕ್ಸುರಿ ಅಲ್ಲ, ಅದು ಅವಶ್ಯಕತೆ. ಸೆಲ್ಫ್ ರೆಸ್ಪೆಕ್ಟ್ ಕಳೆದುಕೊಂಡು ಪಡೆದ ಪ್ರೀತಿ ಅದು ಪ್ರೀತಿಯಲ್ಲ, ವ್ಯಸನ. ಸ್ಲೋ ಆಗಿ ಹೋದರೂ ಪರವಾಗಿಲ್ಲ, ಆದರೆ ಸರಿಯಾದ ದಾರಿಯಲ್ಲಿ ಹೋಗಬೇಕು. ಟೈಮ್ ಪಾಸ್ ಅನ್ನೋದು ಆಟವಲ್ಲ, ಅದು ಜೀವನದ ದೊಡ್ಡ ನಷ್ಟ. ಟ್ರೆಂಡಿಂಗ್ ಆಗುವುದಕ್ಕಿಂತ ಟ್ರೂ ಆಗಿರುವುದೇ ದೊಡ್ಡ ಸಾಧನೆ. ಸ್ಕ್ರಾಲ್ ಮಾಡುತ್ತಾ ಕಾಲ ಕಳೆಯುವವರು ಕಾಲವೇ ಹೇಗೆ ಹೋದಿತು ಅನ್ನೋದನ್ನು ಗಮನಿಸೋದಿಲ್ಲ. ಸ್ಟ್ರಾಂಗ್ ಆಗಿ ಕಾಣಿಸುವವರೇ ಒಳಗೆ ಹೆಚ್ಚು ದಣಿದಿರುತ್ತಾರೆ. ಚಾಟ್ನಲ್ಲಿ ಇದ್ದವರು ಕಷ್ಟದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ರಿಪ್ಲೈ ಲೇಟ್ ಆದರೂ ಪರವಾಗಿಲ್ಲ, ರೆಸ್ಪೆಕ್ಟ್ ಲೇಟ್ ಆಗಬಾರದು. ಸ್ಟೇಟಸ್ ಒಂಟಿತನ ಅಲ್ಲ, ಅದು ಹೃದಯದ ಸ್ಥಿತಿ. ಅರ್ಥ ಮಾಡಿಕೊಳ್ಳುವವನು ಸಿಕ್ಕರೆ ಅರ್ಧ ಸಮಸ್ಯೆ ಅಲ್ಲಿಯೇ ಮುಗಿಯುತ್ತದೆ. ಈಸಿ ಆಗಿರೋ ಲೈಫ್ ಯಾವತ್ತಿಗೂ ಹುಡುಕಬಾರದು, ಸ್ಟ್ರಾಂಗ್ ಆಗಿರೋ ಲೈಫ್ ಹುಡುಕಬೇಕು. ಡ್ರೀಮ್ ದೊಡ್ಡದಾಗಿರಬೇಕು, ಡಿಸಿಪ್ಲೈನ್ ಇನ್ನೂ ದೊಡ್ಡದಾಗಿರಬೇಕು. ಕಂಫರ್ಟ್ ಝೋನ್ ಮೃದುವಾಗಿರುತ್ತದೆ, ಆದರೆ ಅಲ್ಲಿ ಬೆಳವಣಿಗೆ ಎಂದಿಗೂ ಇರುವುದಿಲ್ಲ. ಲೇಟ್ ಆದರೂ ಆಗಬಹುದು, ಆದರೆ ರಾಂಗ್ ಎಂದಿಗೂ ಆಗಬಾರದು.